ನಟ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ರಾಜಕಾಲುವೆ ಮೇಲೆ ಇರ್ತಕ್ಕಂಥ ಅವನ ಮನೆಯೂ ಧ್ವಂಸ ಆಗತ್ತಾ? ಡಿ.ಕೆ. ಶಿವಕುಮಾರ್ ಬಗ್ಗೆ ಏನ್ ಹೇಳಿದ್ರು, ತುಷಾರ್ ಗಿರಿನಾಥ್ ಬಗ್ಗೆ ಏನ್ ಹೇಳಿದ್ರು, ಯಾರಿಗೂ ಕೇರ್ ಮಾಡಲ್ಲ ಅಂತ ಹೇಳಿದ್ರು. ಈ ಹಿಂದೆ ರಾಜಕಾಲುವೆ ಒತ್ತುವರಿ ವಿಚಾರ ದರ್ಶನ್ಗೆ ಸಾಕಷ್ಟು ಟೆನ್ಷನ್ ಕೊಟ್ಟಿತ್ತು. ರಾಜಕಾಲುವೆ ಮೇಲೆನೆ ಆ ತೂಗುದೀಪ ನಿಲಯ ಏನಿದೆಯಲ್ಲ ಮನೆ, ರಾಜಕಾಲುವೆ ಮೇಲೆ ಕಟ್ಟಲಾಗಿದೆ ಅನ್ನುವಂಥ ಆರೋಪ. ಸೊ ಇದೀಗ ಕೇರ್ ಮಾಡದೆ ಆ ಮನೆಯನ್ನ ಧ್ವಂಸ ಮಾಡ್ತಾರಾ ಬಿಬಿಎಂಪಿ? ಒತ್ತುವರಿ ತೆರವು ಬಗ್ಗೆ ತುಷಾರ್ ಗಿರಿನಾಥ್ ಮಾತನಾಡಿದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂತ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂತ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಅವರು ಕೂಡ ಸ್ಟೇ ತಂದಿದ್ರು, ಅದನ್ನು ಕೂಡ ವೆಕೇಟ್ ಮಾಡ್ತೀವಿ. ಹೇಗೆ ಸರ್? ಅಲ್ಲ, ಯಾವುದು ಸ್ಟೇ ಮಾಡಿದ್ದಾರೆ ಎಲ್ಲರದು ನಾವು ಪರ್ಸ್ಯೂ ಮಾಡ್ತೀವಿ. ಅದು ಯಾರ್ದು ದೊಡ್ಡವರು ಸಣ್ಣವರು ಇದು ಪ್ರಶ್ನೆ ಇಲ್ಲ. ಪ್ರತಿಯೊಂದಕ್ಕೆ ನಾವು ಮಾಡಿಕೊಂಡು ತೆರವುಗೊಳಿಸಬೇಕು. ಗೊತ್ತಿಲ್ಲ ನಮಗೆ, ಬಟ್ ನಮಗೆ ಇದನ್ನು ಸ್ಟೇ ಇದೆ ಅಂತ ಹೇಳಿದರು. ಅಷ್ಟೇ ವೆಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಾವು ಹೇಳಿದ್ದೀವಿ. ಅದನ್ನು ಮಾಡ್ತೀವಿ. ಸೂಚನೆ ಸಿಕ್ಕಿದೆ ಸೂಚನೆ ಸರ್ಕಾರದಿಂದ ಸಿಗಲಿಲ್ಲ ನಮಗೆ. ಮಾಧ್ಯಮದ ಮಿತ್ರರು ಕೇಳಿದರು. ನಾವು ಅದು ನಮ್ಮ ಕೆಲಸ ಇದೆ, ಸರ್ಕಾರದ ಸೂಚನೆ ಬೇಕಾಗಿಲ್ಲ. ಅದಕ್ಕೆ ನಾವು ಎಲ್ಲಿ ಒತ್ತುವರಿ ಇರುತ್ತೆ ತೆರವುಗೊಳಿಸ್ಲಿಕ್ಕೆ ನಮಗೆ ಅಧಿಕಾರ ಇದೆ. ಆ ಪ್ರಕಾರ ಅಧಿಕಾರ ಚಲಾಯಿಸಿ ತೆಗೆಸ್ತೀವಿ. ಇದೇ ಥರ ಲಾಸ್ಟ್ ಟೈಮ್ ಅಷ್ಟೇ ಸರ್, ದೊಡ್ಡವರು ಚಿಕ್ಕವರು ಅಂತ ಹೇಳಲ್ಲ ಅಂತ ಹೇಳಿದ್ರೆ ಬರೀ ಈ ಥರ ಒಂದು ಹೋಗ್ತಾರೆ. ನಾವು ಡಿಮಾಲಿಷ್ ಇಲ್ಲ, ನಾವು ಇಷ್ಟೇ ತಂದುಬಿಡ್ತಾರೆ ನಮ್ಮದು. ನೋಡಿ, ಇದು ಪ್ರಜಾಪ್ರಭುತ್ವದಲ್ಲಿ ಇಷ್ಟ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇತ್ಯಾದಿ ಬರುವುದು ಅದು ಸಹಜ ಸಾಮಾನ್ಯ. ಅವರು ಯಾವ ಕೋರ್ಟ್ ಇದೆ ಆ ಕೋರ್ಟ್ಗೆ ಸಂಬಂಧಪಟ್ಟಂತೆ ಜ್ಯೂರಿಸ್ಡಿಕ್ಷನ್ ಇರುತ್ತೆ, ಅಲ್ಲಿ ಹೋಗ್ತಾರೆ. ನಮ್ಮದು ಕೂಡ ವಾದ ನೋಡ್ತಾರೆ, ಆಮೇಲೆ ಅವರಿಗೆ ಸ್ಟೇ ಕೊಡ್ತಾರೆ. ಆ ಸ್ಟೇಗೆ ನಾವು ವೆಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ದರ್ಶನ್ ರೇಣುಕಾಸ್ವಾಮಿ ಕೊಲೆಯಾದ ನಂತರ ದರ್ಶನ್ ಜೈಲಿಗೆ ಹೋದ ನಂತರ ಅವರ ತಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಆದರೆ ಈಗ ತಮ್ಮ ಮಗ ದರ್ಶನ್ ಮಗ ವಿನೀಶ್ ತಮ್ಮ ತಂದೆಯಿಂದ ಅಂತರವನ್ನು ಕಾಯ್ದುಕೊಂಡ್ರ ಅನ್ನೋದು ಈಗಿರುವಂಥ ಕುತೂಹಲ. ಯಾಕಂತ ಹೇಳಿದರೆ ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೊಲೆ ಕೇಸ್ನಲ್ಲಿ ಅಪ್ಪ ಲಾಕ್, ಮಂಕಾದ ಮಗ. ಅಜ್ಜಿ ಮನೆಯಲ್ಲಿ ಉಳಿದಿರುವ ದರ್ಶನ್ ಪುತ್ರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಕುಟುಂಬಸ್ಥರು, ಆಪ್ತ ಸ್ನೇಹಿತರು ಅಂತರ ಕಾಯ್ದುಕೊಂಡಿದ್ದಾರೆ. ಆದ್ರೆ ಕೆಲ ದಿನಗಳ ಹಿಂದಷ್ಟೇ ಅಪ್ಪನ ಕುರಿತು ಮಗ ವಿನೀಶ್ ಇನ್ಸ್ಟಾಗ್ರಾಂನಲ್ಲಿ ಭಾವುಕ ಪೋಸ್ಟ್ ಹಾಕಿದ್ದ. ನನ್ನ ತಂದೆ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರಿಗೆ ಧನ್ಯವಾದ ಅಂತ ಪೋಸ್ಟ್ ಹಾಕಿದ್ದ. ದರ್ಶನ್ ಬಂಧನದ ಬಳಿಕ ಮಗ ವಿನೀಶ್ ಮಂಕಾದಂತೆ ಕಾಣ್ತಿದೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರೋ ಅಜ್ಜಿ ಮನೆಯಲ್ಲೇ ವಿನೀಶ್ ವಾಸಿಸುತ್ತಿದ್ದಾನೆ. ಮೀನಾ ತೂಗುದೀಪ್ ಹಾಗೂ ದರ್ಶನ್ ಅಕ್ಕನ ಮಗನೊಂದಿಗೆ ವಿನೀಶ್ ಕಾಲ ಕಳೀತಿದ್ದಾನೆ. ಅಪ್ಪಂದಿರ ದಿನದಂದು ಭಾವುಕ ಪೋಸ್ಟ್ ಹಾಕಿದ್ದ ವಿನೀಶ್ ಇದೀಗ ಮೌನವಾಗಿದ್ದಾನೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟ ದರ್ಶನ್ ಜೈಲು ಪಾಲಾದ್ರೆ ತಂದೆಯಿಂದ ದೂರವಾದ ಮಗ ನೋವಿನಲ್ಲಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.